ಲಾಸ್ಟ್ ಐಕಿಯಾಗಿ ಹೋಗಿದ್ದು ಪಾರ್ಟ್ 2 ಇದು ಕಂಟಿನ್ಯೂ ಮಾಡಿದ್ದೀನಿ. ಈ ಕಡೆಗೆ ಕಿಚನ್ದು ಐಟಮ್ಸ್ ಎಲ್ಲ ಇದೆ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ. ಇದೆಲ್ಲ ವಾಸು ಲಾಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲ ತೋರಿಸಿದ್ದೆ ನಾನು. ಇದು ಫ್ಲವರ್ಸ್ ಎಲ್ಲ ಅಲ್ಲೇ ಇರುತ್ತೆ. 79 ರುಪೀಸು, 99 ರುಪೀಸು ಆ ಥರ ಇರುತ್ತೆ. ಕ್ವಾಲಿಟಿ ಬಗ್ಗೆ ಎರಡು ಮಾತು ಹೇಳೋ ಆಗಿಲ್ಲ, ತುಂಬಾ ಚೆನ್ನಾಗಿರುತ್ತೆ ಮತ್ತು ವಾಷಬಲ್ ಇರುತ್ತೆ. ಇದೆಲ್ಲ ಸ್ಮಾಲ್ದು ವಾಸು ಮತ್ತು ಫ್ಲವರ್ ಎಲ್ಲ ಇಡೋದಕ್ಕೆ. ಇದು ಗಡಿಯಾರ, ಈ ಕಡೆ ದೇವ್ರ ವಿಗ್ರಹಗಳು ಇಟ್ಕೊಳ್ಳೋದಕ್ಕೆ. ನಾನು ಲಾಸ್ಟ್ ಟೈಮ್ ವಿಡಿಯೋ ಪೂರ್ತಿ ನೋಡಿರ್ತೀರ. ಇದು ಸಣ್ಣ ಸಣ್ಣ ವಿಗ್ರಹಗಳನ್ನ ಅದರೊಳಗಡೆ ಅಕ್ಕಿ ತುಂಬಿಟ್ಟು ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಪೂಜೆ ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ತೊಗೊಳ್ಳಿ ಎಲ್ಲರೂ, ಚೆನ್ನಾಗಿದೆ. 250 ಅಷ್ಟೇ. ಹಿತ್ತಾಳೆದು ಅದು. ಓಕೆ, ಸ್ಮಾಲ್ ಗಡಿಯಾರ, ಫ್ರೇಮ್ಸು ಎಲ್ಲ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಈ ಪಿಂಕ್ ಕಲರ್ದು ವಾಸ್ ಒಳಗಡೆ ಇಟ್ಕೊಳ್ಳೋದು ಫ್ಲವರ್ ನಂಗೆ ತುಂಬಾ ಇಷ್ಟ ಆಯಿತು. ಬಟ್ ಅದು ರೇಟ್ ಜಾಸ್ತಿ ಇತ್ತು. ಇನ್ನು ಈ ಕಡೆ ಬಂದರೆ ಸೋಫಾ ಸೆಟ್ಟು ಈ ಥರ ಇರುತ್ತೆ. ಬಟ್ ರೇಟ್ ಕಾಸ್ಟ್ಲಿ 50,000 ಇದೆ. ಏನಕ್ಕೆ 50,000 ಅಂತ ಗೊತ್ತಿಲ್ಲ. ಇನ್ನು ಈ ಕಡೆಗೆ ಬಂದರೆ ಕಿಚನ್ ಐಟಮ್ಸ್ದು. ಕಿಚನ್ದೆಲ್ಲ ಚಿಕ್ಕದಾಗಿ ಚೊಕ್ಕವಾಗಿ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ನೋಡಿ ಆ ಚೇರ್ ಎಷ್ಟು ಚೆನ್ನಾಗಿದೆ, ಕುತ್ಕೊಳಕ್ಕೆ ಕಂಫರ್ಟಬಲ್ ಆಗಿದೆ, ಹೊರ್ಕೊಂಡು ಕುತ್ಕೊಬೋದು. ನಾನು ಕುತ್ಕೊಂಡು ಟ್ರೈ ಮಾಡಿ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ. ಇನ್ನು ಈ ಕಡೆ ಬಂದರೆ ಇನ್ನೊಂದು ಥರ ಇದೆ ನೋಡಿ. ಇದೂ ಅಷ್ಟೇ, ಸಣ್ಣ ಮಕ್ಕಳಿಗೆಲ್ಲ ಕೂರಿಸ್ಬಿಟ್ಟು ತಿನ್ನೋದಕ್ಕೆ ಎಲ್ಲ ಚೆನ್ನಾಗಿದೆ. ಇನ್ನು ಇದು ವೈಟ್ ಮೆಟೀರಿಯಲ್ ಮಾಡಿಸ್ಕೊಳ್ಳೋದಾದರೆ ಈ ಥರ ಎಕ್ಸಾಂಪಲ್ ಇರುತ್ತೆ. ಸಿಂಕು, ಕಬೋರ್ಡು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಫಿನಿಶಿಂಗ್ ಮಾತ್ರ ಸಖತ್ತಾಗಿರುತ್ತೆ ಇದೆಲ್ಲ. ಅಂದರೆ ಇದೆಲ್ಲ ಫಾರಿನ್ ಸೈಡ್ದು ಡಿಸೈನು ಮತ್ತು ವರ್ಕ್ ಎಲ್ಲ ಮಾಡೋದು ಆ ಕಡೆನೇ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದು ಫಾರಿನ್ನೇ. ಇದು ಮೇಡ್ ಇನ್ ಚೈನಾ ಅಂದ್ಕೊತೀನಿ. ಅಲ್ಲೇ ಮಾಡಿ ಒಟ್ಟಿನಲ್ಲಿ ಫಾರಿನ್ನು, ಚೈನಾದವ್ರದ್ದು ಪ್ರಾಡಕ್ಟು ಇದೆಲ್ಲ. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ. ರೇಟ್ ಮಾತ್ರ ಸಿಕ್ಕಾಬಟ್ಟೆ ಜಾಸ್ತಿನೇ ಇತ್ತು. ಏನೋ ಎಲ್ಲದನ್ನು ತೊಗೊಳಕ್ಕಾಗಲ್ಲ. ನಮಗೆ ಅಗತ್ಯವಾಗಿರೋದನ್ನು ಒಂದೊಂದು ಪ್ರೈಸ್ ಓಕೆ ಅನಿಸುತ್ತೆ, ಅಂಥದ್ದನ್ನು ನೋಡಿ ತೊಗೊಬೋದು. ಬಟ್ ನಾವು ಮನೆಯಲ್ಲಿ ಈ ಥರ ಡಿಸೈನ್ ಮಾಡಿಸ್ಕೊಬೋದು. ಇದು ಟೇಬಲ್ ನೋಡಿ 7,000 ಅಂದರೆ 8,000 ಇದೆ ಬರೀ ಟೇಬಲ್ಗೆ. ಚೇರು ಸಪ್ರೇಟ್ ಇರುತ್ತೆ, ಓಕೆನಾ. ಅಲ್ಲಿ ಒಂದೊಂದಕ್ಕೂ ಪ್ರೈಸ್ ಹಾಕಿರ್ತಾರೆ. ಎಲ್ಲ ಸೆಟ್ ಆ ಥರ ಇರಲ್ಲ, ಎಲ್ಲದನ್ನು ಸಪ್ರೇಟ್ ಇರುತ್ತೆ. ನಾವು ಸಪ್ರೇಟೇ ತೊಗೊಬೇಕು. ಅಲ್ಲೊಂದು ಕ್ಲಾತ್ ಹಾಕಿದ್ದಾರೆ ಅಂದರೆ ಕ್ಲಾತ್ಗೂ ಕೂಡ ಸಪ್ರೇಟ್ MRP ಇರುತ್ತೆ. ಅದು ಫುಲ್ಲು ಸೆಟ್ ಬರಲ್ಲ, ಓಕೆನಾ. ಇಲ್ಲಿ ಬರೀ 8,000 ತೋರಿಸಿರೋದು ಬಂದು ಬರೀ ಟೇಬಲ್ದು, ಓಕೆನಾ. ಇನ್ನು ಇದು ಕಿಚನ್ನು. ಈ ಕಡೆ ಬಂದರೆ ಫುಲ್ ಐಟಮ್ಸು, ಕಿಚನ್ ಐಟಮ್ಸ್ ಏನೇನು ಬೇಕು ಆ ಥರ ಎಲ್ಲ ಇರುತ್ತೆ. ಇನ್ನು ಇದೊಂದು ಡಿಸೈನ್ ಇದೆ ನೋಡಿ, ಬ್ಲ್ಯಾಕ್ ಕಲರ್ದು ಕಿಚನ್ಗೆ. ಅಲ್ಲಿ ಜಾಸ್ತಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ನೇ ಜಾಸ್ತಿ ತೊಗೊಳ್ತಾರೆ ಫಾರಿನ್ ಸೈಡ್ದು. ನಮಗೆ ಕಲರ್ಸ್ ಬೇಕಂದರೆ ಇನ್ನೊಂದು 2 ಕಲರ್ಸ್ ಇರುತ್ತೆ, ಆರ್ಡ್ರ್ ಕೊಟ್ಟರೆ ಮಾಡಿಕೊಡ್ತಾರೆ. ಮನೆಗೂ ಬಂದು ಕಿಚನ್ದೆಲ್ಲ ಏನಾದರೂ ಸೈಜು ಎಲ್ಲ ತೊಗೊಂಡೋಗಿ ಬೇಕಂದ್ರೇ ಮಾಡಿಕೊಡ್ತಾರೆ. ಇಲ್ಲ ಅಲ್ಲೇನೂ ಆರ್ಡ್ರ್ ಕೊಟ್ಟು ಬರ್ಬೋದು. ನೋಡಿ ಇದು 4,500 ಅಂತೆ, ಅದು ರ್ಯಾಕ್ಗಷ್ಟೇ. ಇನ್ನು ಇದೆಲ್ಲ ಬೌಲ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. 149 ಅಂತೆ ಆ ಬೌಲು. ನೋಡಿ ಇದು ಬೆಳ್ಳುಳ್ಳಿ ಥರನೇ ಮಾಡಿಟ್ಟಿದ್ದಾರೆ, ಅಂದರೆ ಶೋಗಿಡೋ ಥರ ಚೆನ್ನಾಗಿರುತ್ತೆ ಕಿಚನ್ಗಳಿಗೆ. ನೋಡಿ ಇದು ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ಸಿಂಕ್ದು ನಲ್ಲಿ, ಹಾಟ್ ವಾಟರು, ಕೋಲ್ಡ್ ವಾಟರ್ದು ಎಲ್ಲ ಸಪ್ರೇಟ್ ಬರುತ್ತೆ ನೋಡಿ. ಅದು ಸಖತ್ತಾಗಿದೆ ಫಿನಿಶಿಂಗ್ ಮಾತ್ರ. ಇದು ಕಲ್ಲು ನಂಗೆ ತುಂಬಾ ಇಷ್ಟ ಆಯಿತು. ಬಟ್ 1,500 ಅದು. ಸಖತ್ತಾಗಿದೆ ನೋಡಿ. ಒಳ್ಳೆ ಒಳ್ಕಲ್ ಥರನೇ ಇದೆ ಅದು. ಹಿಂಗೆ ಚೆನ್ನಾಗಿ ಇದು ಮಾಡ್ಕೊಬೋದು ಆ ಥರ. ನಂಗೆ ತುಂಬ ಇಷ್ಟ ಆಯಿತು. ಬಟ್ ನಮ್ಮ ಮನೆಯವ್ರು ಕೊಡಿಸಲ್ಲ ಅಷ್ಟೊಂದು ದುಡ್ಡು ಕೊಟ್ಟು. ನಮ್ಮ ಅತ್ತೆ ಚೆನ್ನಾಗಿದೆ ಅಂತ ಇದ್ದರು. ನಮ್ಮ ಅತ್ತೆ ಬೇಕಂದರೆ ತೊಗೊಳ್ತಾರೆ, ನಮ್ಮ ಮನೆಯವ್ರು ನನಗೆ ಕೊಡಿಸಲ್ಲ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಕೊಡ್ತಾಯಿದ್ದಾರೆ. ಇನ್ನು ಈರುಳ್ಳಿದೂ ಡಿಸೈನ್ ಮಾಡಿ ಹಾಕಿದ್ದಾರೆ ನೋಡಿ, ಒಳ್ಳೆ ಒರಿಜಿನಲ್ ಈರುಳ್ಳಿ ಥರನೇ ಇದೆ. ಇನ್ನು ಇದು ಬೌಲೂ ಕೂಡ ತುಂಬಾ ಚೆನ್ನಾಗಿತ್ತು. ಬೌಲು ಒಂದು 400-500 ಇರಬೇಕು. ಡೆಕೋರೇಷನ್ದು ಐಟಮ್ಸ್ ಎಲ್ಲ ತುಂಬ ಒರ್ಜಿನಲ್ ಆಗಿರುತ್ತೆ. ಇನ್ನು ಬಾಟಲ್ಸ್ ಎಲ್ಲ ಅವೈಲಬಲ್ ಇರುತ್ತೆ, ಅಂದರೆ ಒಳಗಡೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಫ್ರಿಜ್ಜಲ್ಲಿ ಆಗ್ಬೋದು, ಕಿಚನಲ್ಲಿ ಆಗ್ಬೋದು. ಇದು ಜಾರು ಏನು ಜಾರ್ ಥರ ಇದೆ, ಜಾರೇನೆ ಫಿಲ್ಟ್ರ್ ಮಾಡ್ಕೊಳ್ಳೋದು ಆ ಥರ ಎಲ್ಲ. ಇದು ಸ್ಟ್ಯಾಂಡ್ ನೋಡಿ 6,440, ಅಂದರೆ ಆ ಕೆಳಗಡೆ ಇಟ್ಕೊಳ್ಳೋ ಥರ ಸ್ಟ್ಯಾಂಡು, ಅದ್ರ ಕೆಳಗಡೆ ಏನಾದರೂ ಜೋಡಿಸ್ಕೊಳ್ಳೋ ಥರ.
ಎಲ್ಲಾನು ಸಪ್ರೇಟಾಗಿರುತ್ತೆ. ಅಂದರೆ ನಮ್ಮ ಮನೆಗೆ ಜಾಗ ಯಾವ ಥರ ಇದೆ ನೋಡಿಕೊಂಡು ಹೋಗಿ ತೊಗೊಬೋದು. ಅಂದರೆ ಚಿಕ್ಕದಾಗಿರೋದಕ್ಕೆ ಚಿಕ್ಕದಾಗಿ ಸ್ಟ್ಯಾಂಡ್ಗಳೆಲ್ಲ ಇರುತ್ತೆ. ಇನ್ನು ಇದು ಆಯಿಲ್ ಬಾಟ್ಲ್ಗಳೆಲ್ಲ ನಾನು ಆಲ್ರೆಡಿ ತೊಗೊಂಬಿಟ್ಟಿದ್ದೀನಿ ಮೀಶೋದಲ್ಲಿ. ಇದು ಬೇಳೆದು ಇದು ಡಬ್ಬ ಚೆನ್ನಾಗಿದೆ, ನೋಡೋದಕ್ಕೂ ಎದ್ದು ಕಾಣುತ್ತೆ. ಗ್ಲಾಸ್ದು ಅದು ಚೆನ್ನಾಗಿತ್ತು. ಅದೂ ಅಷ್ಟೇ 250-300 ಆ ಥರ ಜಾಸ್ತಿನೇ ಇರುತ್ತೆ. ಕ್ಯಾಪ್ ಸಪ್ರೇಟಾಗಿ ಬರುತ್ತೆ, ಹಾಗೆ ಅಲ್ಲೇ ಹಾಕ್ಕೊಳ್ಳೋ ಥರ ಸಾಂಬಾರ್ದು. ಈ ಕಡೆ ಎಲ್ಲ ಅದೇನೆ ಫುಲ್ಲು ಕಿಚನ್ ಐಟಮ್ಸು. ಇದು ಟಿಫನ್ ಬಾಕ್ಸು ಸೆಟ್ ಬರುತ್ತೆ, ಅದರಲ್ಲೇ 4-5 ಪೀಸ್ ಏನೋ ಬರುತ್ತೆ. ಮೇಲ್ಗಡೆ ಇಟ್ಟಿದ್ದಾರೆ ನೋಡಿ, ಈ ಥರ ಬರುತ್ತೆ. ಒಂದು ಬಾಕ್ಸಲ್ಲಿ ಅಷ್ಟು ಬಾಕ್ಸ್ನ ಇಟ್ಕೊಬೋದು. ಅದು ಎಷ್ಟು 999 ಇದೆ, 1000 ರೂಪಾಯಿ. ಒಟ್ಟಿನಲ್ಲಿ ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಲೀಕೇಜ್ ಎಲ್ಲ ಏನೂ ಆಗಲ್ಲ. ಐಕಿಯಾದಲ್ಲಿ ಪ್ರಾಡಕ್ಟ್ಗಳ ಬಗ್ಗೆ ಒಂದು ಮಾತು ಹೇಳೋ ಆಗಿಲ್ಲ. ಇನ್ನು ಮಿರರ್ಸ್ಗಳು ಯಾವ್ಯಾವ ಶೇಪ್ ಬೇಕು ಆ ಶೇಪು, ಬಟ್ ರೇಟ್ ಎಲ್ಲ ತುಂಬ ಜಾಸ್ತಿ ಇತ್ತು. ಇನ್ನು ಇದು ಆಫೀಸ್ ಯೂಸಬಲ್ ಚೇರ್ಗಳು, ಟೇಬಲ್ಗಳು. ಇನ್ನು ಈ ಕಡೆಗೆ ಬಂದರೆ ಕಂಪ್ಯೂಟರ್ ಇಟ್ಕೊಳ್ಳೋದಕ್ಕೆ ಟೇಬಲ್ಲು ನೋಡಿ. ಇದು ಟೇಬಲ್ಲು ಚೇರು ಎರಡು ತುಂಬ ಇಷ್ಟ ಆಯಿತು ನನಗೆ. ಹಿಂಗೆ ಸಿಂಪಲಾಗಿ ಇಟ್ಕೊಬೋದು, ಒಂದು 4 ಜನ ಕುತ್ಕೊಂಡು ಡಿಸ್ಕಷನ್ ಮಾಡ್ಬೋದು ನೋಡಿ ಕಂಪ್ಯೂಟ್ರ್ ಮುಂದೆ ಕುತ್ಕೊಂಡು. ಚೆನ್ನಾಗಿದೆ. ಬೇಡ ನಮಗೆ ಡಿಸ್ಕಷನ್ ಮಾಡೋ ಅಷ್ಟು ಅಂಥ ವರ್ಕೆಲ್ಲ ನಾನು ಮಾಡಲ್ಲ, ಜಸ್ಟ್ RTOದೊಂದು ವರ್ಕ್ ಮಾಡ್ತೀನಿ ಅಷ್ಟೇ, ಸಾಕು ನನಗೆ ಇವಾಗಿರೋದು. ಇನ್ನು ಇದು ರೋಲು ತೊಗೊಂಡ್ರು ನಮ್ಮ ಅತ್ತೆ, ಅವರು ವುಡ್ ವರ್ಕ್ ಎಲ್ಲ ಮಾಡಿಸಿದ್ದಾರೆ ಒಳಗಡೆ, ಕಿಚನ್ ಒಳಗಡೆ. ಅದ್ರ ಒಳಗಡೆ ಹಾಕೋದಕ್ಕೆ ಅಂದ್ಬಿಟ್ಟು ಒಂದು 4-5 ರೋಲ್ ತೊಗೊಂಡಿದ್ದಾರೆ, ಹಾಗೆ ನನಗೂ ಸೇರಿಸಿ ತೊಗೊಂಡಿದ್ದಾರೆ. ಇದು ಪಿಂಕ್ ಕಲರ್ದೊಂದು ಫ್ಲವರ್ ತೊಗೊಂಡಿದ್ದಾರೆ ನಮ್ಮ ಅತ್ತೆ, ಮತ್ತು ಎಲಿಫೆಂಟ್ ತೊಗೊಂಡಿದ್ದಾರೆ. ಅವರೇ ತೊಗೊಂಡಿರೋದೆಲ್ಲ, ನಾನೇನು ತೊಗೊಂಡಿಲ್ಲ. ಇಲ್ಲಿ ನೈಫ್ಗಳು ತುಂಬಾ ಚೆನ್ನಾಗಿರುತ್ತೆ, 500-600 ಆ ಥರ. ಚೆನ್ನಾಗಿ ಅರ್ಥ ಇರುತ್ತೆ, ಚೆನ್ನಾಗಿ ಕಟ್ ಮಾಡುತ್ತೆ ತರಕಾರಿಗಳನ್ನೆಲ್ಲ. ಕೊಡ್ಬೋದು, ಅಂದರೆ ನಮ್ಮ ಅತ್ತೆ ತೊಗೊಂಬಂದಿದ್ದಾರೆ 2, ಹಂಗಾಗಿ ಆ ಬೇಸಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಇದು ಬಿಸಿ ಪಾತ್ರೆ ಎಲ್ಲ ಇಟ್ಕೊಳ್ಳೋದು, ಅದನ್ನು ಒಂದು ತೊಗೊಂಡ್ರು, 400 ರೂಪೀಸು. ಡೈರೆಕ್ಟು ಸ್ಟವ್ವಿಂದ ಇಳಿಸ್ಬಿಟ್ಟು ಶೆಲ್ಫ್ ಮೇಲೆ ಇಡೋಕ್ಕಾಗಲ್ವಲ್ಲ, ಅದನ್ನ ಇಟ್ಬಿಟ್ಟಿಡೋದು. ಇನ್ನು ಇದು ತರಕಾರಿ ಸೋಸ್ಕೊಳ್ಳೋದು, ಸೊಪ್ಪು ಸೋಸೋದಕ್ಕೆ ಎಲ್ಲ, ಇದನ್ನು ಕೂಡ ತುಂಬ ಚೆನ್ನಾಗಿದೆ. ನೋಡಿದ್ವಿ ಅಷ್ಟೇ, ನಾವೇನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಇದು ಕುಟ್ಟೋದು ಆ ಥರ ಚೆನ್ನಾಗಿತ್ತು. ಅದು ಬಂದು 500 ಇತ್ತು. ಕುಕ್ಕರ್ಗಳು ಎಲ್ಲ ಥರ ಇದೆ, ಸಿಂಪಲಾಗಿರುತ್ತೆ, ಜಾಸ್ತಿ ಜಾತ್ರೆ ಥರ ಇರಲ್ಲ, ಚೆನ್ನಾಗಿರುತ್ತೆ ನೋಡಿ. ಇದು ಇನ್ನೊಂದು ಥರ ಸಿಸ್ಟಮ್ ಟೇಬಲ್ಲು. ಚೇರ್ಗಳು ಮಾತ್ರ ತುಂಬಾ ಚೆನ್ನಾಗಿದ್ದು, ಬಟ್ ಕಾಸ್ಟ್ಲಿ. ಇನ್ನು ಇದು ಬಾಕ್ಸ್ಗಳು. ಈ ಕಡೆ ಪ್ಲಾಸ್ಟಿಕ್ ಐಟಮ್ಗಳೇನು ಅಷ್ಟು ತೊಗೊಳಲ್ಲ, ಯಾಕಂದರೆ ನಮ್ಮ ಅತ್ತೆ ಟಪ್ಪರ್ವೇರ್ ಯೂಸ್ ಮಾಡ್ತಾರೆ, ಅವರೇ ಕೊಟ್ಬಿಟ್ಟಿದ್ದಾರೆ ಎಲ್ಲ ತುಂಬ. ನಾನೇನು ಎತ್ಕೊಂಡಿಲ್ಲ, ಮನೆ ಎಲ್ಲ ಆದಮೇಲೆ ಕ್ಲೀನಾಗಿ ಜೋಡಿಸ್ಕೊಳ್ತೀನಿ. ಇವು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ, ಏನಾದರೂ ಬಟ್ಟೆಗಳು, ಏನಾದರೂ ಕಬೋರ್ಡ್ ಒಳಗಡೆ ಏನು ಬೇಕಾದರೂ ಹಾಕಿಡ್ಕೊಬೋದು. ಈ ಕಡೆ ಪ್ಲೇಟ್ಸ್ ಇರುತ್ತೆ, ಈ ಕಡೆ ಬಾಕ್ಸ್ಗಳಿರುತ್ತೆ. ಪ್ಲೇಟ್ ಬೇಕು ಅಂದರೆ ಪ್ಲೇಟು ತೊಗೊಬೋದು. ಇದು ನೋಡಿ ಡಸ್ಟ್ಬಿನ್ ಥರ. ಇನ್ನು ಈ ಕಡೆಗೆ ಬಂದರೆ ನೋಡಿ, ಇದು ಈರುಳ್ಳಿ ಸ್ಟ್ಯಾಂಡು ಆ ಥರದ್ದು ಎಷ್ಟಿದೆ ನೋಡಿ, 2290. ಕಬ್ಬಿಣದ ಥರ ಇದೆ, ಫಿನಿಶಿಂಗ್ ಚೆನ್ನಾಗಿತ್ತು. ಇದು ಅಷ್ಟೇ ಟ್ರೇಗಳ ಥರನೇ ಇತ್ತು. ಕಿಚನ್ಗೆ ಎಲ್ಲಿ ಬೇಕಾದರೂ ಜೋಡಿಸ್ಕೊಬೋದು. ಇದು ಸಿಂಕ್ಗಳು ಸಪ್ರೇಟಾಗಿರುತ್ತೆ ನೋಡಿ, ಕಲರ್ಸ್ ಇಲ್ಲಿ ಕೊಟ್ಟಿದ್ದಾರೆ, ನಲ್ಲಿಗಳು ಎಲ್ಲ ಸಪ್ರೇಟಾಗಿ. ಇನ್ನು ಈ ಕಡೆ ಬಂದರೆ ಹ್ಯಾಂಡಲ್ಲು, ಹೋಮ್ ಡೆಕೋರು, ಅಂದರೆ ನಾವು ಹೇಳ್ದೆ ಅಲ್ವಾ, ನಮಗೆ ಆರ್ಡ್ರ್ ಕೊಟ್ಟು ಬಂದರೆ ಮನೆಗೆ ಬಂದು ಮಾಡಿಕೊಡ್ತಾರೆ ಅಂತ. ನಾವು ಅಲ್ಲಿ ಸೆಲೆಕ್ಟ್ ಮಾಡಿ ಬಂದರೆ ಅವ್ರು ಅದೇ ಥರದ್ದೆಲ್ಲ ತೊಗೊಂಬಂದು ಮನೆಯಲ್ಲಿ ಮಾಡಿಕೊಡ್ತಾರೆ. ಇನ್ನು ಇದು ಸ್ಪೂನ್ಗಳು ಇಟ್ಕೊಳ್ಳೋದಕ್ಕೆ, ತಟ್ಟೆ ಇಟ್ಕೊಳ್ಳೋದಕ್ಕೆ, ತಟ್ಟೆ ಸ್ಟ್ಯಾಂಡು ಎಲ್ಲ ರೆಡಿಯಾಗಿ ಅಲ್ಲೇ ಇಟ್ಬಿಟ್ಟಿರ್ತಾರೆ. ಇನ್ನು ಈ ಕಡೆಗೆ ಬಂದರೆ ಇದು ನೋಡಿ, ಬಾಕ್ಸ್ ಎಷ್ಟು ಚೆನ್ನಾಗಿದೆ, ಮಿಕ್ಕಿ ಮೌಸ್ದು. ನನ್ನ ಮಗಳು ಲಾಸ್ಟ್ ಟೈಮ್ ಬಂದಾಗ ಇಷ್ಟಪಟ್ಲು. ಈಗ 7th ಸ್ಟ್ಯಾಂಡರ್ಡ್, ಅವಳಿಗೆ ಇದು ಹಾಕ್ಕೊಟ್ರೆ ಅಷ್ಟು ಚೆನ್ನಾಗಿರಲ್ಲ, ಬಟ್ ಸಣ್ಣ ಮಕ್ಕಳಿಗೆ ತೊಗೊಬೋದು, ಚೆನ್ನಾಗಿರುತ್ತೆ. ಗೊಂಬೆ ನೋಡಿ ಊಟ ಮಾಡ್ಕೊಂಡು ತಿನ್ನೋ ಥರ. ಇನ್ನು ಇದು ನನ್ನ ತಂಗಿ ನನ್ನ ಮಗಳಿಗೆ ಕೊಡಿಸಿದ್ದಾರೆ ಬರ್ತ್ಡೇಗೆ ಅಂದ್ಬಿಟ್ಟು. ಈ ಡಾಲು ತುಂಬಾ ಚೆನ್ನಾಗಿದೆ. ಇನ್ನು ಇದು ಒಂದಿಷ್ಟು ಇರುತ್ತೆ, ಇದಿಷ್ಟಕ್ಕೆ ಎಷ್ಟೋ ಅಮೌಂಟ್ ಹಾಕಿದ್ದಾರೆ, 300-400 ಏನೋ ಇದೆ. ಇನ್ನು ಇದು ಫಿಶ್ಶು ನೋಡಿ, ಆ ಕಡೆ ತುಂಬಾ ಚೆನ್ನಾಗಿದೆ. ಇದು ನನ್ನ ತಂಗಿ ನನ್ನ ಜೀವಿತಾಗೆ ಕೊಡಿಸಿದಾಗ 300 ಅಂತ ಹೇಳಿದರು. ಇದು 580 ಅಂತೆ ನೋಡಿ. ಬಟ್ ರಿಯಲ್ ಆಗಿರುತ್ತೆ, ಇದು ಕ್ಲಾತ್ ಎಲ್ಲ ಬಟ್ಟೆಗೆಲ್ಲ ಮೆತ್ಕೊಳ್ಳಲ್ಲ, ಚೆನ್ನಾಗಿರುತ್ತೆ, ಅಂದರೆ ಬಟ್ಟೆಗೆ ಅಂಟ್ಕೊಳ್ಳಲ್ಲ. ಇದು ಆ ಥರ ಕ್ಲಾತು. ಈಗ ನಾರ್ಮಲ್ ನಾವು ರೋಡ್ ಸೈಡೆಲ್ಲ ಮಾರ್ತಾರಲ್ಲ, ಅವು ತೊಗೊಂಡ್ರೆ ಅವು ನಮ್ಮ ಬಟ್ಟೆಗೆಲ್ಲ ಅದು ಕ್ಲಾತ್ ಎಲ್ಲ ಅಂಟ್ಕೊಳುತ್ತೆ. ಇದು ಆ ಥರ ಅಂಟ್ಕೊಳಲ್ಲ. ಇನ್ನು ಇದು 100 ರೂಪೀಸು ಬೌಲು ಮತ್ತು ಕಪ್ಸು,
ಸ್ಪೂನು ಪ್ಲೇಟ್ಸು ಇದೆಲ್ಲ ಸಪ್ರೇಟ್ ಇರುತ್ತೆ. 100 ರುಪೀಸ್ ಅಷ್ಟೇ ಅದನ್ನು ತೊಗೊಂಬಂದಿದ್ದೀನಿ. ಇನ್ನು ಇದು ಎಂತ ಇದು ಜಿರಾಫೆನಾ ಅಲ್ಲ ಏನೋ ಅಂತಾರೆ ಕಾಂಗಾರುನ ಏನೋ ಅದು ಗೊತ್ತಿಲ್ಲ. ಇದು ಬಂದು ಎಲಿಫೆಂಟು. ಆ ಕಡೆ ಇರೋ ಗೊಂಬೆ ಎಂಥ ಗೊಂಬೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಆಯಿತಾ. ಇನ್ನು ಎಲಿಫೆಂಟು ತುಂಬಾ ಚೆನ್ನಾಗಿತ್ತು. ಅಂದರೆ ಅದನ್ನು ವರ್ತ್ 1,500 ರೂಪಾಯಿ ಏನೋ ಇತ್ತು. ಇನ್ನು ಮ್ಯಾಟ್ಗಳು ಇದು ಕೊಕೊನೆಟ್ದು ಇದು ಬರುತ್ತೆ ಅಲ್ವಾ, ಡಸ್ಟಲ್ಲಿ ಮಾಡಿರೋದು. ಇನ್ನು ಇದು ಮೈಯೆಲ್ಲ ಉಜ್ಕೊಳ್ಳೋದಕ್ಕೆ ಜುಂಗಳು ಆ ಥರ ಚೆನ್ನಾಗಿರುತ್ತೆ. ಇದೂ 200 ರುಪೀಸು 3 ಬರುತ್ತೆ. ಇನ್ನು ಇದು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ನೋಡಿ ಸ್ಮಾಲ್ ಚೇರ್ಗಳು ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇದು ಕಿಚನ್ನಲ್ಲಿ ಹಂಗೆ ಶೋಗೆ ಇಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಇನ್ನು ಕಪ್ಸು, ಇನ್ನು ಇದು ತೊಗೊಬೋದು ನೋಡಿ, ಫುಲ್ಲು ನೈಫ್ದು ಕತ್ರಿದು ಎಲ್ಲ ಸೆಟ್ಟೇ ಇಟ್ಬಿಟ್ಟಿದ್ದಾರೆ. ಇನ್ನು ಈ ಕಡೆಗೆ ಬಂದರೆ ಇದು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದು, ಅದೂ 99 ರುಪೀಸು ಚೆನ್ನಾಗಿದೆ. ನನ್ನ ಮನೆ ರೆಡಿ ಆದಮೇಲೆ ತೊಗೊಳ್ತೀನಿ, ಕೊಡ್ಬೋದು. ಇನ್ನು ಇದು ದಿಂಬುಗಳು ಓಕೆ ನಮ್ಮ ಅತ್ತೆ ತೊಗೊಂಡಿದ್ದಾರೆ, ನನಗೆ ಅವಶ್ಯಕತೆ ಇಲ್ಲ. ಇದು ರೋಲು ನಾನು ಆವಾಗಲೇ ತೋರಿಸ್ದೆ ಅಲ್ವಾ, ವುಡ್ ವರ್ಕ್ ಮಾಡಿಸಿದ್ರೆ ಕಿಚನ್. ಇದು ನಮ್ಮ ಬೆಕ್ಕಿಂದು ಕೂದಲೆಲ್ಲ ಅಂಟಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ ನಾನು. ನಮ್ಮ ಕ್ಯಾಟ್ದು ಕೂದಲೆಲ್ಲ ಅಂಟ್ಕೊಳ್ಳುತ್ತೆ ಅದಕ್ಕೆ. 99 ರುಪೀಸ್ 100 ರುಪೀಸು. ಮೇಶೋದಲ್ಲಿ ನೋಡಿದ್ದೆ 120 ರೂಪಾಯಿ ಇತ್ತು, ಸೊ ಇಲ್ಲೇ ಕಮ್ಮಿಗೆ ಸಿಕ್ತು. ಕತ್ರಿಗಳೆಲ್ಲ ತುಂಬ ಚೆನ್ನಾಗಿರುತ್ತೆ, 200 ರುಪೀಸು. ಬಟ್ ನಮ್ಮ ಅತ್ತೆ ತೊಗೊಂಬಂದು ಯೂಸ್ ಮಾಡ್ತಾ ಇದ್ದಾರೆ, ವರ್ತ್ ಚೆನ್ನಾಗಿದೆ ಕತ್ರಿಗಳೆಲ್ಲ, ಕ್ವಾಲಿಟಿ ಎಲ್ಲ. ಇನ್ನು 1500 ಇದೆಲ್ಲ ಸೆಟ್ಗಳು ಈ ಥರ ಇರುತ್ತೆ. ಇದೂ ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡ್ಕೊಳ್ಳೋ ಥರ, ಪ್ಲೇಟ್ ಜೋಡಿಸ್ಕೊಳ್ಳೋ ಥರ ಆ ಥರ ಎಲ್ಲ ಇರುತ್ತೆ. ಇದೂ ಚೆನ್ನಾಗಿದೆ, ನೀರೆಲ್ಲ ಎಳೆಯೋದು. ದುಡ್ಡಿಗೆ ತಕ್ಕಂತೆ ಕ್ವಾಲಿಟಿ ಇರುತ್ತೆ ಅಂತಾರಲ್ಲ ಹಾಗೆ ಪರವಾಗಿಲ್ಲ. ಈ ಕಿಚನ್ನಲ್ಲಿ ತೊಗೊಳ್ಳೋ ಐಟಮ್ಗಳಿಗೆಲ್ಲ ಓಕೆ ಕೊಡ್ಬೋದು. ಇದು ಫುಲ್ಲು ಸೆಟ್ ಮಾಡಿ ಇಟ್ಟಿದ್ದಾರೆ ನೋಡಿ, 899 ಅಂದರೆ 900. ಇದು ಒಂದು ಕಿಚನ್ದು ಚೆನ್ನಾಗಿದೆ ನೋಡಿ, ಸಿಂಪಲ್ಲಾಗಿದೆ ವರ್ಕ್ ಮಾಡೋದು. ಇದೊಂದು ನಂಗೆ ತುಂಬಾ ಇಷ್ಟ ಆಯಿತು. ಈ ಥರದ್ದು ನಾನು ಮಾಡಿಸ್ಕೊತೀನಿ ಕಿಚನ್ಗೆ. ಹಂಗೆ ವಾರ್ಡ್ರೋಬ್ ಥರನೇ ಇರುತ್ತೆ, ಫ್ರಿಜ್ ಥರ. ಈ ಕಡೆನೂ ಜೋಡಿಸ್ಕೊಬೋದು, ಆ ಕಡೆನೂ ಜೋಡಿಸ್ಕೊಬೋದು. ಅಂದರೆ ನಾನು ಅಷ್ಟು ದೊಡ್ಡದು ಮಾಡಿಸ್ಕೊಳ್ಳಲ್ಲ, ಅದರಲ್ಲಿ ಆಫ್ ಮಾಡಿಸ್ಕೊಳ್ತೀನಿ ಅಷ್ಟೇ. ಅಷ್ಟೊಂದು ಜಾಗ ಇಲ್ಲ ಕಿಚನ್ನಲ್ಲಿ. ಸಿಂಪಲ್ಲಾಗಿದೆ ನೋಡಿ. ಈ ಥರ ಡೋರ್ಸ್ ಎಲ್ಲ ಈ ಥರ ಚೆನ್ನಾಗಿರುತ್ತೆ. ಇದು ಸಿಂಕು ತುಂಬಾ ಚೆನ್ನಾಗಿದೆ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅವರು ಆಲ್ರೆಡಿ ಜೋಡಿಸ್ಬಿಟ್ಟು ಡೆಮೋನು ತೋರಿಸ್ಬಿಟ್ಟಿದ್ದಾರೆ, ಈ ಥರ ಜೋಡಿಸ್ಕೊಬೋದು ನೀವು ಅಂದ್ಬಿಟ್ಟು. ಅಂದರೆ ಲೈಟ್ ವೈಟ್ ಕಲರ್ಗಳು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಈ ಕಡೆಗೆ ಬಂದರೆ ಟಿ ವಿ ಸ್ಟ್ಯಾಂಡು ಸಿಂಪಲ್ಲಾಗಿದೆ ನೋಡಿ, ಎಲ್ಲನೂ ಸಪ್ರೇಟ್ ಇರುತ್ತೆ. ಆ ಮೇಲ್ಗಡೆ ಹಾಕಿದಾರಲ್ಲ ಅದು ಸಪ್ರೇಟ್ ಇರುತ್ತೆ, ಇದು ಸಪ್ರೇಟ್ ಇರುತ್ತೆ. ಇದೆಲ್ಲ ಇನ್ನು ಅಂದರೆ ಶೋಕೇಶ್ಗಳು ವುಡ್ಡಲ್ಲಿ ಮಾಡಿರ್ತಾರಲ್ವ ಆ ಥರದ್ದು. ಇದು ನೋಡಿ 42,000. ಅದೇ ಇವಾಗ 15% ಆಫರ್ ಇದೆ, ಯಾರು ಬೇಕಾದರೂ ಹೋಗಿ ಪರ್ಚೇಸ್ ಮಾಡ್ಕೊಬೋದು, ಚೆನ್ನಾಗಿದೆ. ಇನ್ನು ಇದು ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್ ಟ್ರೀ. ಇನ್ನು ಈ ಕಡೆಗೆ ಬಂದರೆ ಇದು ಒಂದು ಶೋಕೇಶ್ ಥರ ಇದೆ, ಇಲ್ಲೊಂದು ಸೋಫಾ ಇಟ್ಟಿದ್ದಾರೆ. ಎಲ್ಲ ಚೆನ್ನಾಗಿರುತ್ತೆ ನೋಡಿದೆಲ್ಲ ಬೇಕು ಅನಿಸುತ್ತೆ, ಬಟ್ ಎಲ್ಲದನ್ನು ತೊಗೊಳಕ್ಕಾಗಲ್ವೇ. ಇದು ಒಂದು ಟಿ ವಿ ಸ್ಟ್ಯಾಂಡು ಡಿಸೈನು ಓಕೆ ಚೆನ್ನಾಗಿದೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ ಹೇಳಿ ಆಯ್ಕೆಯಲ್ಲಿ, ಅದನ್ನು ಹೇಳ್ಬೋದು. ಎಲ್ಲ ಥರ ಎಲ್ಲ ಕಡೆಯಿಂದನೂ ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿರ್ತಾರೆ. ಚುಚ್ಕೊಳ್ಳೋದಾಗಲಿ, ಅಂಟ್ಕೊಳ್ಳೋದಾಗಲಿ ಅಥವಾ ಗಮ್ ಬಿಡೋದಾಗಲಿ ಈ ಥರ ಏನೂ ಇರೋಲ್ಲ. ಬಟ್ 10 ಇಯರ್ಸ್ ವಾರಂಟಿ ಇರುತ್ತೆ ಅಷ್ಟೇ. ಈ ಕಡೆ ಸೋಫಾ ಸೆಟ್ಗಳು ಇದನ್ನು ತುಂಬಾ ಚೆನ್ನಾಗಿತ್ತು. ನನಗೆ ಈ ಸೋಫಾ ಸೆಟ್ ತುಂಬ ಇಷ್ಟ ಆಯಿತು, ಬಟ್ ರೇಟ್ ಮಾತ್ರ ತುಂಬ ಕಾಸ್ಟ್ಲಿ ಆಯಿತು. 1,91,000 ಅಂತೆ. ಅಂದರೆ ಈ ಕಡೆ ಇರೋದು ಫುಲ್ 2 ಗ್ರೀನ್ಗೆ ಅಷ್ಟು. ಇನ್ನು ಈ ಟ್ರೀ ಬಂದು 6,999 ಅಂತೆ. ಓಕೆ ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ನಮ್ಮ ಮನೆಯವ್ರು ಏನು ಕೊಡಿಸಲ್ಲ, ಬೈತಾರೆ ಅಷ್ಟೇ, ಏನಕ್ಕೆ ಅವೆಲ್ಲ ಸುಮ್ಮನೆ ಅಂತ. ಇನ್ನು ಈ ಕಡೆ ಎಲ್ಲ ಸೋಫಾಸ್ ಈ ಥರ ಇಷ್ಟು ಡಿಸೈನ್ಸ್ ಇತ್ತು. ಇನ್ನು ನಾವು ಫೈನಲಿ ಬಿಲ್ಲಿಂಗು ನಾವೇ ಮಾಡ್ಕೊಳ್ಳೋದಿರುತ್ತೆ. ಮನೆಗೆ ಬಂದ್ವಿ, ಫೈನಲಿ ಇಷ್ಟು ಶಾಪಿಂಗ್ ಮಾಡ್ಕೊಂಡ್ವಿ. ಒಟ್ಟಿನಲ್ಲಿ ಎಲ್ಲರೂ ಹೋಗಿ ತೊಗೊಬೋದು, ಸಮ್ ಐಟಮ್ಸ್ನ ತೊಗೊಬೋದು. ಇನ್ನು ಫರ್ನಿಚರ್ ವಿಷಯಕ್ಕೆ ಹೋದರೆ ನಾವು ಅಮೌಂಟ್ ಕೊಟ್ಟು ಮಾಡಿಸ್ಕೊಳ್ಳೋಕೆ ಇಷ್ಟ ಇದ್ದರೆ ಮಾಡಿಸ್ಕೊಬೋದು, ಇಲ್ಲ ಅಂದರೆ ಇಲ್ಲ. ಬಟ್ ಕೆಲವೊಂದನ್ನು ತೊಗೊಬೋದು, ಒಂದೊಂದು ರೇಟ್ ಜಾಸ್ತಿ ಇದೆ, ಐನೋ ಇಲ್ಲ ಅಂತ ನಾನು ಹೇಳಿಲ್ಲ. ಕೆಲವೊಂದನ್ನು ತೊಗೊಬೋದು. ಇದಿಷ್ಟು ಎಲ್ಲ ನಮ್ಮ ಅತ್ತೆನೇ ತೊಗೊಂಡಿರೋದು, ನಾನು ಬೆಕ್ಕುದು ರೋಲ್ದು ಒಂದು ಅಷ್ಟೇ ನಾನು ತೊಗೊಂಡಿರೋದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.